ಮಳೆ ಆಗ್ತಾ ಇದೆ, ಸಂತಸವನ್ನು ಪಡ್ತಾ ಇದ್ದೀವಿ, ಡ್ಯಾಮ್ಗಳು ತುಂಬ್ತಾ ಇದೆ. ಅದಕ್ಕಿಂತಲೂ ಇನ್ನೇನು ಬೇಕು, ರೈತರ ಮೊಗದಲ್ಲಿ ಸಂತಸ ಇರುತ್ತೆ, ನಮಗೂ ಕೂಡ ಸಂತಸ ಇರುತ್ತೆ. ಇದರ ಮಧ್ಯದಲ್ಲಿ ಮಲೆನಾಡು ಶಿವಮೊಗ್ಗದಲ್ಲಿ ಒಂದು ಅವಾಂತರ ಆಯಿತು. ಏನು, ತೀರ್ಥಹಳ್ಳಿಯಲ್ಲಿ ಒಂದು ಕಾರೊಂದು ನೀರಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಮುಂದಕ್ಕೆ ಹೋಗ್ತಾ ಇಲ್ಲ, ಹಿಂದಕ್ಕೆ ಬರ್ತಾ ಇಲ್ಲ, ಏನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಕಾರ್ನಲ್ಲಿದ್ದವರನ್ನು ಸ್ಥಳೀಯರು ರಕ್ಷಣೆ ಮಾಡಿದರು. ಕಾರಣ ಅವ್ರು ಬಂದು ಕಾರಿನ ಟಾಪ್ ಮೇಲೆ ಕುತ್ಕೊಂಡ್ಬಿಟ್ರು, ಏನು ಮಾಡೋದು ಅಂತ. ಕಾರಣ ಹಿಂದೆ ಮುಂದೆ ಓಕೆ ಆಗ್ತಿಲ್ಲ. ಜೊತೆಗೆ ಅವರನ್ನು ಸ್ಥಳೀಯರೆಲ್ಲ ಸೇರಿಕೊಂಡು ಈ ಹೊತ್ಕೊಂಡು ಬರ್ತಾರಲ್ಲ, ಹಂಗೆ ನೇಗಿಲನ್ನೇ ಇಟ್ಕೊಂಡು ಬರೋ ರೀತಿಯಲ್ಲಿ, ಎತ್ತುಗಳಾಗೋ ರೀತಿಯಲ್ಲಿ ಅಲ್ಲಿರುವಂಥ ಯುವಕರೇ ಎತ್ತುಗಳಾಗಿ ಅದನ್ನೇ ಕಾರನ್ನೇ ಎಳ್ಕೊಂಡು ಬಂದಿದ್ದಾರೆ. ವೆರಿ ಗುಡ್ ವರ್ಕ್, ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಆದರೆ ಆ ಹುಚ್ಚಾಟ ನೋಡಿ, ಕಾರುನವರು ಅಲ್ಲಿ ನೀರು ಹರಿತಾ ಇದೆ ಅಲ್ಲಿ ರಸ್ತೆ ಮೇಲೆ ಅಂತಂದಾಗ ಅದರಲ್ಲಿ ನಾನು ದಾಟ್ಕೊಂಡ್ಬಿಡ್ತೀನಿ ಅನ್ನುವಂತಹ ಭ್ರಮೆಯಲ್ಲಿ ಹೋಗ್ತಿರಲ್ಲ. ನಿಮಗೆ ನೀರಿನ ಆ ಶಕ್ತಿನೇ ಗೊತ್ತಿಲ್ವೇನೋ, ಅದಕ್ಕೆ ಹಿಂಗೆ ಆಡ್ತೀರ ನೀವು ಹುಚ್ಚಾಟವನ್ನು. ಮೂರ್ಖರಲ್ವಾ ನೀವೆಲ್ಲ ಹೆಂಗೆ ಮಾಡೋದಾದರೆ? ವಿಡಿಯೋ